ಗಾಡಿ ಗಿಡಿ ಎಲ್ಲ ಕೆಲಸ ಎಲ್ಲ ಮಾಡ್ಸಿದ್ದೀರಾ? ಕೆಲಸ ಎಲ್ಲ ಚೆನ್ನಾಗಿ ಮಾಡೇವಿ. ಆರಂಭದ ಎತ್ಕೊಳ್ಳಿವೆಲ್ಲ ಓಡ್ಕೊಡ್ತೀವಿ ಅದ್ರಲ್ಲಿ. ಆ ಥರ ಏನಿಲ್ಲ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪುಟ್ಟರಾಜ್. ಪುಟ್ಟರಾಜ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಮ್ದು ಸಾತನಹಳ್ಳಿ. ಸಾಧನಹಳ್ಳಿ. ಹಾ. ಯಾವ ತಾಲೂಕು ಬರುತ್ತೆ? ಹಾಸನ. ಹಾಸನ ತಾಲೂಕು. ಹಾ. ಸರ್ ಈ ಒಂದು ದನಗಳ ಜಾತ್ರೆ ಹೇಗೆ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ ಸರ್. ತುಂಬಾ ಚೆನ್ನಾಗಿ ನಡೀತಿದೆ. ಫೆಸಿಲಿಟೀಸ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು? ನಾವೊಂದು 10 ಜೊತೆ ಹಾಕಿದ್ದು. 10 ಜೊತೆ ಹಾಕಿದ್ರೆ ವ್ಯಾಪಾರ ಆಯ್ತಾ? ಹಾ, ವ್ಯಾಪಾರ ಎಲ್ಲ ಕೊಟ್ಟಿವಿ ಸರ್. ಇನ್ನೊಂದ್ ಜೊತೆ ಇದೆ. ಇನ್ನೊಂದ್ ಜೊತೆ ಇದೆ. ಓಕೆ, ಇದು ಏನಲ್ಲ ಸರ್, ಏನೆಲ್ಲಾಗಿದೆ? 4 4 ಏನ್ ರೇಟ್ ಹೇಳ್ತಾ ಇದ್ದೀರಾ? 3.5 ಹೇಳ್ತಿದ್ವಿ. 3.5 ಹೇಳ್ತಾ ಇದ್ರ. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು? 3 ಮೇಲೆ ಸರ್. 3 ಮೇಲೆ. ಗಾಡಿ ಗಿಡಿ ಎಲ್ಲ ಕೆಲಸ ಎಲ್ಲ ಮಾಡ್ಸಿದ್ದೀರಾ? ಕೆಲಸ ಎಲ್ಲ ಚೆನ್ನಾಗಿ ಮಾಡೇವಿ. ಆರಂಭದ ಎತ್ಕೊಳ್ಳಿವೆಲ್ಲ ಓಡ್ಕೊಡ್ತೀವಿ ಅದ್ರಲ್ಲಿ. ಆ ಥರ ಏನಿಲ್ಲ, ಎಲ್ಲ ಕೆಲಸ ಎತ್ಕೊಳ್ಳೆ ನಿಮ್ಮ ಹತ್ರ? ಎಲ್ಲ ಕೆಲಸ ಇರುತ್ತೆ. ಓಕೆ, ಏನೇನ್ ಮೇವ್ ಹಾಕ್ತಿದ್ದೀರಾ ಸರ್? ಏನ್ ಸರ್, ಬೂಸ, ಕಡಲೆಕಾಯಿ ಹಿಂಡಿ ಹಾ. ಎಲ್ಲ ಇದೆ. ಮಾಮೂಲಿ ತಿನ್ನುಗಳೇ ಅಷ್ಟೇ. ಎಲ್ಲ ಆ ಥರ ಇದು ಮಾಡ್ಕೊಂಡು ಮಾಮೂಲಿ ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ತೀರಾ? ಸದ್ಯಕ್ಕೆ ಇದೊಂದೇ ಜೊತೆನೇ ಇರೋದು ಇಲ್ಲ ಬೇರೆ ಇದೆಯಾ? ಎಲ್ಲವೇ ಇದಾವೆ. ಬೇರೆ ಯಾವ್ದಿದೆ ಕೊಡುವಂಥದ್ದು ನಿಮ್ದು? ನಮ್ದು ಇನ್ನ 4-5 ಜೊತೆ ಇದೆ ಸರ್. ಹೌದಾ, ಯಾವ್ದಿದೆ ತೋರಿಸಿ. ಇವು ಅವು ಬನ್ನಿ ತೋರ್ಸ್ ಬನ್ನಿ. ಇಲ್ಲಿದಾವೆ. ಬನ್ನಿ ತೋರ್ಸ್ ಬನ್ನಿ. ಇದು ನಿಮ್ದೇನಾ? ಅಲ್ಲ, ಇನ್ನು ನಮ್ದೇ. ಇದು ನಿಮ್ದೇನಾ? ಇದು ಹೌದು ಸರ್. ಏನೆಲ್ಲಾಗಿದೆ ಸರ್ ಇದಕ್ಕೆ? ಅದೇ ಎರಡಲ್ಲು. ಏನ್ ರೇಟ್ ಹೇಳ್ತಾ ಇದ್ದೀರಾ? 1.40 ಹೇಳ್ತೈತಿ. 1.40 ಹೇಳ್ತಾ ಇದ್ದೀರಾ? ಇದ್ರಲ್ಲಿ ಕೆಲಸ ಎಲ್ಲ ಮಾಡ್ಸಿದ್ದೀರಾ ಸರ್? ಓಡ್ಕೊಡ್ತೀವಿ. ಯಾವ್ದಕ್ಕೂ ಗ್ಯಾರಂಟಿ ಎಲ್ಲ. ಎಲ್ಲದಕ್ಕೂ ಗ್ಯಾರಂಟಿ ಮಾಡ್ಕೊಡ್ತೀವಿ. ಗ್ಯಾರಂಟಿ ಮಾಡ್ಕೊಡ್ತೀರಾ? ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಮೇವು ಇದಕ್ಕೂ ಸೇಮ್ ಸೇಮ್ ಸರ್. ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ? ಹಾಲು ಮೊಟ್ಟೆ ಹಾಕಲ್ಲ ಸರ್. ಯಾಕೆ ಇರೋದು ಹೇಳ್ಬೇಕು ನಾವು. ಹಾಕ್ತಿವಿ. ದೊಡ್ಡ ಎತ್ಗಳು ಕೊಟ್ಟು ಅಲ್ಲ 2.5-3 ಕೊಟ್ಟ ಬಂದು ಸರ್. ಅವೆತ್ಗೆಲ್ಲ ಹಾಲು ಅವೆಲ್ಲ ಮೊಟ್ಟೆ ಎಲ್ಲ ಹಾಕಿವಿ. ಇದಕ್ಕೇನು ಹಾಕಲ್ಲ? ಕೆಲಸ ಎತ್ತಿಗೆಲ್ಲ ಹಾಕಲ್ಲ. ಈಗ ಇದು ಬಿಟ್ರೆ ಬೇರೆ ಪಕ್ಕದ್ದು ನಿಮ್ದೇನಾ? ನಮ್ದು. ಹೌದಾ, ಇದಕ್ಕೇನೆಲ್ಲ ಆಗಿದೆ? ಅದು ಎರಡಲ್ಲ. ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದಕ್ಕೆ? ಇದು 1.60 ಹೇಳ್ತಾ ಇದೀವಿ. 1.60. ಏನ್ ಒಂಟಿನ ಏನ? ಜೋಡಿ ಸಾಯಿವೆ. ಜೋಡಿ. ಇದು ಎಲ್ಲ ಕೆಲಸ ಎಲ್ಲ ಮಾಡುತ್ತೆ? ಈ ಊಟ ಕೊಡ್ತೀವಿ ಸರ್. ಅದ್ರಲ್ಲಿ ಗ್ಯಾರಂಟಿ ಇದೆ. ಎಲ್ಲಾದ್ರಲ್ಲೂ ನಿಮ್ಮ ಹತ್ರ ಏನೇ ತಗೊಂಡ್ರು ಗ್ಯಾರಂಟಿ ಹೆಂಗಾದ್ರೆ? ನಾವು ಅದ್ರಲ್ಲಿ ಗ್ಯಾರಂಟಿ ಇಲ್ದವ್ರು ಕೊಡೋದಿಲ್ಲ ಸರ್ ಬೇರೆ. ಈಗ ರೈತರು ಅಂದ್ಮೇಲೆ ಅವ್ರಿಗೆ ಕೆಲಸ ಎತ್ಕಳೆ ಬೇಕು. ನಾವು ಓಡೇ ಕೊಡ್ತೀವಿ. ಅದ್ರ ಸುಳ್ಳಿಗೆಲ್ಲ ಹೇಳ್ಬೇಕು. ಸುಳ್ಳೆಲ್ಲ ಯಾಕೆ ಕೊಡ್ಬೇಕು ಸರ್? ದನ ಪಾಪ ಅವ್ರು ತಗೊಂಡು ಹೊಲ ಫಲ ಉಳ್ಬೇಕು. ಹೌದೌದು. ತೊಂದ್ರೆ ಕೊಡ್ಬಾರ್ದು ಬೇರೆಯವ್ರಿಗೆ. ಅದ್ ಬಿಟ್ರೆ ಬೇರೆ ಯಾವ್ದಿದೆ? ಇಲ್ಲ, ಈ ಲೈನ್ ಪೂರ್ತಿ ಎಲ್ಲ ನಮ್ದೇ. ಈ ಲೈನ್ ಪೂರ್ತಿ ನಿಮ್ದೇನಾ? ಇದು ನಿಮ್ದೇನಾ? ಏನೆಲ್ಲಾಗಿದೆ ಸರ್ ಇದಕ್ಕೆ? ಬಿಡಿ. ಇದು ಅಲ್ಲಾಗಿಲ್ಲ. ಹಾಲಲ್ಲ. ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? ಏನೋ 2.5 ವರ್ಷ. 2.5 ವರ್ಷ ಆಗಿದೆ. ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ? ಎಲ್ಲ ಕರೆಕ್ಟ್ ಆಯ್ತು ಸರ್. ಇದ್ರಲ್ಲಿ ಕೆಲಸ ಎಲ್ಲ ಮಾಡ್ಸಿದ್ರ? ಮಾಡಿದ್ವಿ. ಎಲ್ಲ ಮಾಡಿದ್ವಿ. ಆಮೇಲೆ ವರ್ಷ ಸಾಕೇನ್ ಜಾತ್ರೆ ಬರೋದು ನಾವು. ವರ್ಷಕ್ಕೊಂದ್ಸರಿ ಜಾತ್ರೆಗೆ ಬರೋದು. ಏನ್ ರೇಟ್ ಹೇಳ್ತಾರೆ ಇದಕ್ಕೆ? ಇದು 1.40. 1.40. ಓಕೆ, ಪಕ್ಕದ ಬನ್ನಿ. ಇದಕ್ಕೆ ಏನೆಲ್ಲಾಗಿದೆ ಸರ್? ಅವು 6 ಸರ್. 6. ಇದಕ್ಕೇನ್ ರೇಟ್ ಹೇಳ್ತಾ ಇದ್ರ? 2.5 ಹೇಳ್ತೈತಿ. 2.5. ಫೈನಲ್ ಅಂದ್ರೆ ಬಂದು ಕುತ್ಕೊಂಡು ಮಾತಾಡ್ಬೇಕು. ಬಂದು ಕುತ್ಕೊಂಡು ಮಾತಾಡ್ಬೇಕು. ಹೌದು. ಓಕೆ, ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9686498093. ಥ್ಯಾಂಕ್ ಯು. ಇನ್ನು ಇದೇ ರೀತಿಯ ಎಲ್ಲ ವ್ಯವಸ್ಥೆಗಳನ್ನ ಎಲ್ಲ ಜಾತ್ರೆಗಳಲ್ಲೂ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೈತರು ಕೂಡ ಹೇಳ್ತಾ ಇದ್ರು, ಅದು ನೀರು ನೆರಳು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತಂದ್ಬಿಟ್ಟು. ನಮಗೂ ಕೂಡ ಖುಷಿ ಆಯಿತು. ಇದೇ ಥರ ಮುಂದಿನ ದಿನಗಳಲ್ಲೂ ಸಹ ಹಾಸನ ಜಾತ್ರೆ ತುಂಬ ಚೆನ್ನಾಗಿ ಕಟ್ಟಲಿ ಅಂತ ನನ್ನ ಒಂದು ಆಶಯ. ಹಾಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಊರಿನ ಅಕ್ಕಪಕ್ಕ ಇರ್ಬೋದು ಅಥವಾ ನಿಮ್ಮೂರಲ್ಲೇ ಇರ್ಬೋದು, ದನಗಳ ಜಾತ್ರೆನೇ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮಾಹಿತಿಗಳನ್ನು ನಮಗೆ ತಿಳಿಸ್ಬೇಕು ಅಂತಂದರೆ ನಮ್ಮ ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ. ಆ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಧನ್ಯವಾದಗಳು.